ಸುಮತಿಭಿರನುಮೇಯಂ ಗುರುಗಳಿಗೆ ನಮಸ್ಕಾರ. ಶುಭಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗೃಹಜಮಹಮಮೇಯಂ ಧ್ಯೇಯಮಾಮ್ನಃ ಜಗೇಯಂ ಸತತಮಸತಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂದರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ ರಾಮನ ಸ್ತೋತ್ರ ಮುಗೀತು. ಇನ್ನು ಮುಂದೆ ಲಕ್ಷ್ಮೀದೇವಿಯ ಸ್ತೋತ್ರ 60ನೇ ಶ್ಲೋಕ. ವಂದೇ ರವಿಂದ ನಯನಾಂ. ಇಲ್ಲಿ ಇನ್ನೊಂದು ಶಬ್ದನೂ ಹಾಗೆ ಬರ್ಕೊಂಡ್ಬಿಡಿ. ಸದನಾಂ ಅಂತ ಇನ್ನೊಂದು ಪಾಠ. ವಂದೇ ರವಿಂದ ಸದನಾಂ ಅಂತ ಒಂದು, ಅಥವಾ ವಂದೇ ರವಿಂದ ನಯನಾಂ ವದನಾರವಿಂದಾಂ ಬೃಂದಾವನಾಖ್ಯ ಸದನಾಂ ಮದನಸ್ಯ ಚಾಂಬಾಂ ವೃಂದಾವನಾಖ್ಯ ಸದನಾನ್ ಅವನಾಂ ಸ್ವಭಕ್ತಾನ್ ಮಂದಾಕಿನಿ ಜನಕಪಾದ ಹಯಾಸ್ಯ ಜಾಯಾಂ. ಈಗ ಲಕ್ಷ್ಮೀ ಸ್ತೋತ್ರ ಪ್ರಾರಂಭ ಅಂತ ಇಲ್ಲಿ ಮಂಟಪಂ ಅಥವಾ ಮಂಡಪಂ ರಾಜಗೋಪಾಲಾಚಾರ್ಯರು ವಿವರಣೆ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಸ್ತೋತ್ರ ಅಂದ್ರೆ ಈ ಶ್ಲೋಕದಿಂದ ಆರಂಭ ಮಾಡಿ ಮರಣಂ ಹರ ಪ್ರಾಣಿನಾಂ. ಮರಣ ಅಂದ್ರೆ ಅಪಮೃತ್ಯು, ಅಕಾಲ ಮೃತ್ಯು, ಏನೇನ್ ಶಬ್ದದಿಂದ ಕಲಿತೀವಿ ಇದನ್ನ ಪರಿಹರಿಸು
ಎಲ್ಲಾ ಪ್ರಾಣಿಗಳಿಗೆ ಅಂತ ಪ್ರಾರ್ಥನೆ ಬರುತ್ತೆ 62ನೇ ಶ್ಲೋಕದವರೆಗೆ. ಹಾಗಾದ್ರೆ 60ರಿಂದ ಈ 62ನೇ ಶ್ಲೋಕದ ತನಕ ಈ ಲಕ್ಷ್ಮೀ ಸ್ತೋತ್ರ ಅಂತ ಉಲ್ಲೇಖ ಮಾಡಿದ್ದಾರೆ. ಒಂದೇ ಅರವಿಂದ ನಯನಾಮಿತ್ಯಾರಭ್ಯ ಮರಣಂ ಹರ ಪ್ರಾಣಿನಾಮಿತ್ಯಂತಂ ಲಕ್ಷ್ಮೀ ಸ್ತೋತ್ರಂ. ವಿಶೇಷವಾದ ಸ್ತೋತ್ರ. ಈ ಶ್ಲೋಕದ ಅರ್ಥವನ್ನು ನೋಡೋಣ. ಒಂದೇ ಅರವಿಂದ ನಯನಾಮ್ ಅಂತ ಒಂದು ಬಂತು. ಅರವಿಂದ ನಯನೆ ಅಂದ್ರೆ ಲಕ್ಷ್ಮೀ ದೇವಿ ಕರೀತಾರೆ. ಯಾಕೆ? ನಯನ ಅಂದ್ರೆ ಕಣ್ಣು. ಕಣ್ಣು ಹೇಗಿದೆ? ಅರವಿಂದ, ಕಮಲದಂತೆ ಇದೆ ಅಂತ. ಇಂಥ ಕಮಲದಂತಹ ಕಣ್ಣಿರೋ ಲಕ್ಷ್ಮೀ ದೇವಿಗೆ ಒಂದೇ ನಮಸ್ಕಾರ ಅಂತ ಅರ್ಥ. ಅಥವಾ ಅರವಿಂದ ಸದನಾಮ್ ಅಂತ ಇದೆ. ಕಮಲ ನಯನೆ, ಕಮಲ ವಾಸಿನಿ ಎರಡೂ ಇದೆ. ಅರವಿಂದ ಸದನ ಅಂದ್ರೆ ಕಮಲ ವಾಸಿನಿ ಅಂತ ಅರ್ಥ. ಕಮಲದಲ್ಲಿ ನೆಲೆಸಿರೋಳು, ವಾಸ ಮಾಡ್ಕೊಂಡಿರೋಳು, ಅಂಥ ಲಕ್ಷ್ಮಿಗೆ ನಮಸ್ಕಾರ. ಇದಾಯ್ತು. ವದನ ಅರವಿಂದ, ಅವಳ ಮುಖ ಹೇಗಿದೆ? ಅದು ಅರವಿಂದ, ಕಮಲದಂತೆ. ಅವಳ ಕಣ್ಣು ಕಮಲದಂತೆ. ಇಂಥ ಇವಳು ಮನೆ ಮಾಡ್ಕೊಂಡಿರೋದು ಎಲ್ಲಿ? ಈಗ ಕಮಲದಲ್ಲಿ ಇರ್ತಾಳವಳು. ಆದ್ರೆ ಈಗ ಮನೆ ಮಾಡ್ಕೊಂಡಿರೋದು ವೃಂದಾವನವನ್ನ, ಅಂದ್ರೆ ಪಂಚವೃಂದಾವನದಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ. ವೃಂದಾವನವನ್ನೇ ಸದನಾಂ ಮನೆ ಮಾಡ್ಕೊಂಡಿದ್ದಾಳೆ. ವೃಂದಾವನಾಖ್ಯ ಸದನಾಂ. ಇದು ಯಾರು ಇವಳು? ಕಮಲದಂಥ ಕಣ್ಣು ಅಂತ ಹೇಳ್ತೀರಿ, ಮುಖ ಕಮಲದಂತೆ ಅಂತ ಹೇಳ್ತೀರಿ, ಈ ವೃಂದಾವನದಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತ ಹೇಳ್ತೀರಿ. ಯಾರು ಇವಳು? ಮದನಸ್ಯ ಚಾಂಬಾಂ. ಸಾಕ್ಷಾತ್ ಮನ್ಮಥನ ತಾಯಿ, ಅಂಬಾ ತಾಯಿ, ಮದನನ ಮನ್ಮಥನ ತಾಯಿ. ಅದ್ ಹೇಗೆ? ಅದಕ್ಕೆ ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ. ಮನ್ಮಥನಿಗೂ, ಮನ್ಮಥ ಅಂದ್ರೆ ಕೃಷ್ಣನಿಗೆ ಹೇಳ್ತಾರೆ. ಮನ್ಮಥನ ತಾಯಿ ಅಂದ್ರೆ ಪ್ರದ್ಯುಮ್ನಾಗಿ ಏನು ಅವತಾರ ಮಾಡಿದ್ದಾನೆ ಮನ್ಮಥ, ಅವನ ತಾಯಿ ಅಂತ ಅರ್ಥ. ಅಂದ್ರೆ ಲಕ್ಷ್ಮೀ ದೇವಿ ಬಗ್ಗೆ ಬಂತು, ರುಕ್ಮಿಣಿ. ಹೀಗೆ ಮದನಸ್ಯ ಚಾಂಬಾಂ. ಇದಾದ್ಮೇಲೆ ವೃಂದಾವನಾಖ್ಯ ಸದನಾನ್ ಸ್ವಭಕ್ತಾನ್ ಅವನ ಅಂತ. ಇವಳು ಏನ್ ಮಾಡ್ತಾ ಇದ್ದಾಳೆ? ಯಾರು ಬೃಂದಾವನವನ್ನೇ ನಿಜವಾದ ತಮ್ಮ ಮನೆ, ನಮ್ಗೆ ಪಂಚವೃಂದಾವನದಿಂದಲೇ ಅನುಗ್ರಹ ಆಗೋದು ಅಂತ ಯಾವ ಭಕ್ತರು ಭಾವಿಸ್ತಾ ಇದ್ದಾರೆ, ಅಂತ ಭಕ್ತರು ಯಾರು ಲಕ್ಷ್ಮೀ ಭಕ್ತರಾಗಿರ್ತಾರೆ ಅವನ್ನೆಲ್ಲ ಅವಳು ರಕ್ಷಣೆ ಮಾಡ್ತಾ ಇರ್ತಾಳೆ. ಅವನ ಅಂದ್ರೆ ರಕ್ಷಣೆ ಮಾಡ್ತಾ ಇರ್ತಾಳೆ. ಮಂದಾಕಿನಿ ಜನಕಪಾದ ಹಜಾಸ್ಯ ಜಾಯಾಂ. ಅಂಥ ಇವಳು ಯಾರು ಅಂದ್ರೆ, ಒಂದು ಮನ್ಮಥನ ತಾಯಿ ಅಂತ ಪರಿಚಯ ಮಾಡಿದ್ರು, ಇನ್ನೊಂದು ಹಯಗ್ರೀವ ದೇವರ ಪತ್ನಿ ಅಂತ ಈಗ ಪರಿಚಯ ಮಾಡ್ತಾರೆ. ಒಂದು ತಾಯಿ ಅಂತ ಪರಿಚಯ, ಒಂದು ಪತ್ನಿ ಅಂತ ಪರಿಚಯ. ತಾಯಿ, ಪತ್ನಿ. ಯಾರ ಪತ್ನಿ? ಹಯಾಸ್ಯ ಅಂದ್ರೆ ಹಯಗ್ರೀವ ದೇವರ ಪತ್ನಿ. ಹಯಗ್ರೀವ ದೇವರ ಎಂಥವ್ರು? ಆ ತ್ರಿವಿಕ್ರಮ ಬೇರೆ ಅಲ್ಲ, ಹಯಗ್ರೀವ ದೇವರು ಬೇರೆ ಅಲ್ಲ. ಅವತ್ತು ಮಂದಾಕಿನಿಯನ್ನ ಹುಟ್ಟಿಸಿದ್ನಲ್ಲ, ಮಂದಾಕಿನಿ ಹೊರಗೆ ಬರೋ ತರ ಮಾಡಿದ್ನಲ್ಲ, ಮಂದಾಕಿನಿಂದ ಗಂಗೆಯನ್ನ ಹೊರಗೆ ಬರುವಂತೆ ಮಾಡಿದ ಆ ಪಾದ ಇರುವಂತ ಹಯಗ್ರೀವ. ಅಂದ್ರೆ ತ್ರಿವಿಕ್ರಮ ಬೇರೆ ಅಲ್ಲ, ಹಯಗ್ರೀವ ದೇವರು ಬೇರೆ ಅಲ್ಲ ಅಂತ. ಒಂದು ಭಗವದ್ ರೂಪಕ್ಕೆ ಅನ್ವಯ ಆಗುವಂತ ಶಬ್ದ ಇನ್ನೊಂದು ಭಗವದ್ ರೂಪಕ್ಕೆ ಜೋಡಿಸ್ಬಿಡ್ತಾರೆ. ಅದು ಈ ಸ್ವಾಪ್ತವೃಂದಾವನಾಖ್ಯದಲ್ಲಿ ಮತ್ತೆ ಕಾಣ್ತಾ ಇದೀವಿ. ತ್ರಿವಿಕ್ರಮ ಪಾದೋದ್ಭವೇ ಗಂಗೆ, ಇದು ಪ್ರಸಿದ್ಧ. ಆದ್ರೆ ಇಲ್ಲಿ ಹೇಳ್ತಾರೆ ನಂದಾಕಿನಿ ಜನಕ ಪಾದ. ಮಂದಾಕಿನಿ ಜನಕ ತಂದೆ ಯಾರು? ಭಗವಂತನ ಅಂಗುಷ್ಠಾಗ್ರ, ಅದೇ ಆ ಹೆಬ್ಬೆರಳಿನ ತುದಿ ಭಾಗ, ಅಲ್ಲಿಂದನೇ ಗಂಗೆ ಪ್ರಕಟ ಆಗಿತ್ತು. ಹಾಗಾಗಿ ಮಂದಾಕಿನಿ ಜನಕ ಪಾದ ಯಾರು? ಅದು ಹಯಾಸ್ಯ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಮನಸ್ಸಿಗೆ ಏನಿರ್ಬೇಕು ಅಂದ್ರೆ, ಎಂದೆಂದಿಗೂ ಭಗವದ್ ರೂಪಗಳಲ್ಲಿ ಭೇದ ಚಿಂತನೆ ಮಾಡಬಾರ್ದು ಅಂತ, ಅದಷ್ಟು ಗಟ್ಟಿ ಇರ್ಬೇಕಂತೆ. ಇದು ಸರ್ವಮೂಲದ ಒಂದು ಪ್ರಮೇಯ. ಇದು ಎಂದೆಂದಿಗೂ ಮರೆಯೋ ಹಾಗಿಲ್ಲ, ಐಕ್ಯ ಚಿಂತನೆ ಅಂತ. ಎಲ್ಲಾ ಭಗವಂತನ ರೂಪ ಅದು ಒಂದೇ. ನೀವು ತ್ರಿವಿಕ್ರಮ ಅಂದ್ಕೊಳ್ಳಿ, ಆಗ ಅನ್ವಯ ಅಲ್ಲಿ ಹಯಗ್ರೀವ ದೇವ್ರಿಗೆ ಹೋಗ್ಬಿಡ್ಬೇಕು. ಹಯಗ್ರೀವ ಅಂದ್ರೆ ತ್ರಿವಿಕ್ರಮನ, ಹಯಗ್ರೀವ ದೇವ್ರ ಗುಣ ಎಲ್ಲ ತ್ರಿವಿಕ್ರಮನ ಅನ್ವಯಿಸ್ಬೇಕು. ಪರಸ್ಪರ ದೇವರ ರೂಪಗಳಲ್ಲಿ ಅದನ್ನ ಗಟ್ಟಿಯಾಗಿ ಮನಸ್ಸಿನಲ್ಲಿ ತಂದ್ಕೊಳ್ಬೇಕು ಅಂತ ಅದೇ ತರದ ವಿವರಣೆಯನ್ನ ವಾದಿರಾಜರು ಅನೇಕ ಪದ್ಯಗಳಿಂದ ಹಾಗೆ ಮಾಡ್ತಾ ಇದ್ದಾರೆ ಪ್ರತಿ ಸ್ತೋತ್ರದಲ್ಲಿ. ಇಷ್ಟು ಈ ಶ್ಲೋಕದ ಮೇಲ್ನೋಟದ ಅರ್ಥ. ಹಾಗಾದ್ರೆ ಇಲ್ಲಿ ಸಾರ ಏನಾಯ್ತು ಈ ಶ್ಲೋಕದಂದ್ರೆ, ಲಕ್ಷ್ಮೀದೇವಿಯ ಸ್ವರೂಪ ಏನು, ಅವಳು ಎಲ್ಲಿದ್ದಾಳೆ, ಅವಳು ಯಾರಕ್ ತಾಯಿ, ಅವಳು ಯಾರ ಪತ್ನಿ, ಅವಳು ಮತ್ತೆ ಎಂಥವ್ರು ಅನುಗ್ರಹ ಮಾಡ್ತಾಳೆ, ಇಷ್ಟು ವಿಷಯ ಈ ಶ್ಲೋಕದಲ್ಲಿ ಬಂದಿದೆ. ಇಲ್ಲಿ ಸ್ವಾರಸ್ಯವಾದ ಶಬ್ದಗಳನ್ನ ಹಾಕಿದ್ದಾರೆ. ನಯನ ಹಾಕಿದ್ದಾರೆ, ವದನ ಹಾಕಿದ್ದಾರೆ, ಮದನ ಹಾಕಿದ್ದಾರೆ, ಸದನ ಹಾಕಿದ್ದಾರೆ. ಈ ತರ ಪ್ರಾಸ ಶಬ್ದ ನಯನ,
ಸದನ, ಮದನ, ಅವನ ಅಂತಾನೂ ಒಂದು ಶಬ್ದ ಬರುತ್ತೆ. ಈ ತರ ಒಳ್ಳೊಳ್ಳೆ ಶಬ್ದಗಳನ್ನ ಅದನ್ನು ಯೋಚಿಸಿ ಜೋಡಿಸೋದಲ್ಲ, ಸ್ಫೂರ್ತಿಯಿಂದ ಹಾಗೆ ಬರ್ತಾ ಇರೋದು. ಕನಸಿನ ಮುಖಾಂತರ ಎಡಮುಖ ಬ್ರಾಹ್ಮಣರಿಗೆ ಒಂದು ದೊಡ್ಡ ಅನುಗ್ರಹ ವಾದಿರಾಜದ್ದು ಬರ್ತಾ ಇದೆ ಹಾಗೆ ಶ್ಲೋಕ. ಜೊತೆಗಿಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿದ್ದು, ಈ ವೃಂದಾವನದ ಬಗ್ಗೆ ಒಂದು ಬಂತು. ಯಾರು ಈ ಪಂಚವೃಂದಾವನವನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ, ನಮಗ ಆಧಾರ ಅದೇ, ನಾವು ಉದ್ಧಾರ ಆಗೋದು ಈ ಪಂಚವೃಂದಾವನದ ಸೇವೆಯಿಂದ ಅಂತ ಯಾರು ಭಾವಿಸ್ತಾರೆ, ಅಂಥ ಭಕ್ತರಿಗೆ ರಕ್ಷಣೆಯನ್ನ ನೀಡುತ್ತಾಳೆ ಅಂತ ಇಷ್ಟು ವಿಷಯ ಬಂತು. ಈ ವೃಂದಾವನ ವೃಂದಾವನ ಅಂತ ಅನೇಕ ಬಾರಿ ಶಬ್ದ ಬಂತಲ್ಲ, ಇದರ ಹಿನ್ನೆಲೆಯಲ್ಲಿ ನಾವು ತುಂಬಾ ಚಿಂತನೆ ಮಾಡ್ಬೇಕು. ಈ ವೃಂದಾವನ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಹಿಂದೆ ನಾವು ಹಯಗ್ರೀವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ವಿ. ಆಗ ಹೇಳಿದ್ದೆ, ಈ ವೃಂದಾವನ ಶಬ್ದಕ್ಕೂ ತುಂಬಾ ಅರ್ಥ ಇದೆ. ಪರಮ ಪೂಜ್ಯ ಪ್ರಾತಸ್ಮರಣೀಯರು ಶ್ರೀ ವಿಶ್ವೋತ್ತಮ ತೀರ್ಥರು ಆ ವೃಂದಾವನ ಶಬ್ದಕ್ಕೂ ಅನೇಕ ಅರ್ಥ, ಎಷ್ಟು ಅರ್ಥ ಹೇಳಿದ್ರಂದ್ರೆ ಅವರು, ಅಂದ್ರೆ ಸಿಕ್ಕಿರೋದೀಗ ಜಾಸ್ತಿನೇ ಹೇಳಿರ್ತಾರೆ, 23 ಅರ್ಥ ಹೇಳಿದ್ದಾರೆ ವೃಂದಾವನ ಶಬ್ದಕ್ಕೆ. 23 ಅರ್ಥ. ಈ 23 ಅರ್ಥವನ್ನ ಇಟ್ಟುಕೊಂಡು ನೀವು ವೃಂದಾವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದು ಹೇಗಿದೆ ಅಂದ್ರೆ, ಇದು ದಿಗ್ದರ್ಶನ ತರ ಒಂದು ದಾರಿ ತೋರಿಸ್ತಾರೆ. ಹಯಗ್ರೀವ ಅಂತ ಒಂದು ಶಬ್ದಕ್ಕೆ ಅಷ್ಟೊಂದು ಚಿಂತನೆ, ಅಂದ್ರೆ ನಿಮ್ಗೆ ಗೊತ್ತಿರೋ ವಿಷಯನೆಲ್ಲ ಒಂದ್ ಶಬ್ದದಲ್ಲಿ ತುಂಬಿಸೋದು. ಇದು ಯಾವ್ದನ್ನ ಯಾವ ರೀತಿ ಅನುಸಂಧಾನ ಮಾಡ್ಲಿಕ್ಕೆ ಹೇಳ್ಕೊಡ್ತಾ ಇದಾರೆ ಅಂದ್ರೆ, ದೇವರ ನಾಮ ಸ್ಮರಣೆ ಮಾಡಿದ್ರೆ ಸಾಕು, ಒಂದ್ ಹೆಸರು ಹೇಳಿದ್ರೆ ಸಾಕು, ಎಲ್ಲ ಅದ್ರಲ್ಲೇ ಎಲ್ಲಾ ಪಾಪಗಳ ಪರಿಹಾರ ಅಂತ. ಹೇಗ್ ಸಾಧ್ಯ ಅಂದ್ರೆ ಇದು ಈ ತರ ಸಾಧ್ಯ. ಒಂದು ಶಬ್ದದಲ್ಲಿ 100 ಅರ್ಥ ಸೇರಿಸ್ಕೊಳ್ಳೋದು. ಇದು ಮಧ್ವಾಚಾರ್ಯರಿಂದ ಪರಂಪರೆ. ನಿಜವಾಗಿ ಮಧ್ವಾಚಾರ್ಯರು ತಾವು ಈ ವಿಷ್ಣು ಸಹಸ್ರನಾಮದ ಪ್ರತಿ ಶಬ್ದಗಳಿಗೆ ಎಷ್ಟೆಷ್ಟು ಅರ್ಥ ಹೇಳ್ತಾ ಇದ್ರು, ಅಲ್ಲಿಂದ ಶುರು. ಒಂದು ಶಬ್ದಕ್ಕೆ ನಾವು ಅನೇಕ ಅರ್ಥ ತಿಳ್ಕೊಂಡ್ರೆ, ಒಂದ್ಸಲಿ ಅಭ್ಯಾಸ ಆದ್ರೆ ಇನ್ ಯಾವ್ದೇ ಶಬ್ದ ಬಂದ್ರು ಹಾಗೆ ನಾವು ಜೋಡಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಆ ಕ್ರಮವನ್ನ ಈ ವೃಂದಾವನ ಶಬ್ದಕ್ಕೆ ತೋರಿಸಿದ್ದಾರೆ. ಇದು ನೀವು ರಾಯರ ವೃಂದಾವನ, ವ್ಯಾಸರಾಜರ ವೃಂದಾವನ, ಶ್ರೀಪಾದರಾಜರ ವೃಂದಾವನ, ಪ್ರತಿಯೊಂದು ವೃಂದಾವನ ಶಬ್ದಗಳನ್ನೆಲ್ಲ ಬಳಸ್ತೀವಿ. ತುಳಸಿ ಬೃಂದಾವನ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಆ ತುಳಸಿ ವೃಂದಾವನ ಅಂತ ಅಲ್ಲೇನ್ ಬಳಸ್ತಾರೆ, ವೃಂದ ಅದೇನಂದ್ರೆ ಬಕಾರ ಮತ್ತೆ ವಕಾರದಲ್ಲಿ ವ್ಯತ್ಯಾಸ. ವೇದವ್ಯಾಸ ಇದ್ದ ಹಾಗೆ ಅದನ್ನ ಬಳಸೋ ಕ್ರಮ ಇದೆ ಸಂಸ್ಕೃತದಲ್ಲಿ. ಯಮಕ ಭಾರತದಲ್ಲಿ ಅನೇಕ ಬಾರಿ ಹೇಳ್ತಾರೆ, ಬಾ ಇದ್ ಕಡೆ ವಾ ಇಟ್ಕೊಳ್ಳಿ, ವಾ ಇದ್ ಕಡೆ ಬಾ ಅಂತ, ಅದೆಲ್ಲ ಒಂದೇ. ತುಳಸಿ ವೃಂದಾವನ ಅಂತಿದ್ರು, ಆ ವೃಂದಾವನ ಶಬ್ದಕ್ಕೆ ಏನರ್ಥ, ಎಲ್ಲ ಸಾಮಾನ್ಯವಾಗಿ ಎಲ್ಲದಕ್ಕೂ ಅನ್ವಯಿಸೋ ಹಾಗೆ ನಾವೇ ಅರ್ಥ ಮಾಡ್ಕೊಳ್ಬಹುದು. ಎಷ್ಟೋ ಎಲ್ಲಾ ಕಡೆ ಅನ್ವಯಿಸುವಂತ ಅರ್ಥ ಇದ್ರಲ್ಲಿ ಬರುತ್ತೆ. ವಿಶೇಷವಾಗಿ ಪಂಚವೃಂದಾವನದ ಬಗ್ಗೆನೂ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ವಾರಸ್ಯ ಏನಂದ್ರೆ, ಎಲ್ಲ ಸ್ವಾತ್ಮ ವೃಂದಾವನಾಖ್ಯಾನದಲ್ಲಿ ಬಂದ ವಿಷಯವನ್ನ ಆ ಒಂದು ವೃಂದಾವನ ಶಬ್ದದಲ್ಲಿ ಸೇರಿಸೋದು. ಅಂದ್ರೆ ನೀವು ವೃಂದಾವನ ಅಂತ ಶಬ್ದ ಕೇಳ್ತಾ ಇದ್ರೆ ಸ್ವಾತ್ಮ ವೃಂದಾವನಾಖ್ಯಾನ ಘಟನೆ ನೆನಪಾಗ್ತಾ ಹೋಗ್ಬೇಕು, ಹಾಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅರ್ಥವನ್ನು ಹೇಳಿದ್ದಾರೆ ಶ್ರೀ ವಿಶ್ವೋತ್ತಮ ತೀರ್ಥರು. ಜೊತೆಗೆ ಈ ಹಯಗ್ರೀವ ಶಬ್ದದ ಅರ್ಥನೂ ಬಂತು. ಎಷ್ಟೆಷ್ಟು ಅಧ್ಯಾಯಗಳಲ್ಲಿ ಯಾವುದೋ ತುಂಬಾ 15ನೇ ಅಧ್ಯಾಯದ ಮೇಲಿರೋ ವಿಷಯವನ್ನ ಹಯಗ್ರೀವ ಶಬ್ದಕ್ಕೆ ಅರ್ಥ ಅಂತ ಹೇಳೋದು. ಅಂದ್ರೆ ಸ್ವಾತೃಂದಾವನಾಖ್ಯಾನದಲ್ಲಿ ಬರೋ ಅನೇಕ ಘಟನೆಗಳನ್ನ ಒಂದು ಶಬ್ದದಲ್ಲಿ ಹೇಗೆ ಜೋಡಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಅದೇ ತರ ವೃಂದಾವನ ಶಬ್ದಕ್ಕೆ ಬರೋಣ. ವೃಂದಾವನ ಶಬ್ದಕ್ಕೆ 23 ಅರ್ಥ. ಅದು ಇವತ್ತು ನಾಳೆಲೆ ಮುಕ್ತಾಯ ಮಾಡೋಣ. ಇವತ್ತು ಒಂದು 10-11 ಅರ್ಥ ನೋಡಿದ್ರೆ ನಾಳೆಗೆ ಮುಕ್ತಾಯ ಆಗ್ಬಿಡುತ್ತೆ. ಅದರಲ್ಲಿ ಮೊದಲನೇ ಅರ್ಥ ಹೇಳ್ತಾರೆ. ವೃಂದಾವನ ಅನ್ನೋಲ್ಲಿ ಮುಖ್ಯವಾಗಿ ನಮ್ ತಲೆಯಲ್ಲಿ ಬರ್ಬೇಕಾಗಿದ್ದು, ಇಲ್ಲಿ ಪಂಚ ವೃಂದಾವನ ಬೇರೆ, ಆ ಪಂಚ ಅನ್ನೋದು ಬೇರೆ ಸೇರಿಸ್ಕೊಳ್ದೆ ಇನ್ನೂ ಹೊಸ ಅರ್ಥನೇ ಬರುತ್ತೆ. ವೃಂದಾವನ ಅಂತ ತಗೊಳ್ಳೋಣ. ಈಗ ವೃಂದ ಅವನ ಅಂತ 2 ಶಬ್ದ ಬಿಡಿಸ್ಕೊಳ್ತೀವಿ ಯಾವಾಗ. ವೃಂದ ಅವನ, ವೃಂದಾವನ ಇಷ್ಟಿದೆ. ವೃಂದ ಅಂದ್ರೆ ಏನು? ಸಾಮಾನ್ಯವಾಗಿ ಗುಂಪು ಅಂತ ಅರ್ಥ. ಒಂದು ಸಮೂಹ, ಗುಂಪಿಗೆ ವೃಂದ ಅಂತ ಕರೀತಾರೆ. ಅವನ ಅಂದ್ರೆ ರಕ್ಷಣೆ ಮಾಡೋರು ಅಂತ. ಈಗ ತಾನೇ ಬಂತು ಲಕ್ಷ್ಮಿಯ ಸ್ತೋತ್ರದಲ್ಲಿ, ವೃಂದಾವನಾಖ್ಯ ಸದನಾನ್ ಅವನ ಅಂತ ಬಂತಲ್ಲ. ವೃಂದ ಅವನ ಅಂದ್ರೆ ರಕ್ಷಣೆ ಮಾಡೋಳು ಅಂತ ಅರ್ಥ. ಸಮೂಹ ವೃಂದ ಅನ್ನೋದಕ್ಕೆ ಅರ್ಥ, ಅವನ ಅಂದ್ರೆ ರಕ್ಷಣೆ. ಹಾಗಾದ್ರೆ ಏನಾಯ್ತು ಇಲ್ಲಿ? ಸಮೂಹ ಅಂದ್ರೆ ರುದ್ರದೇವರು, ಇಂದ್ರದೇವರು ಎಲ್ಲದರ ಗುಂಪು ತಗೊಳ್ಬೇಕಂತೆ. ಮನುಷ್ಯರ ಗುಂಪು ಅಲ್ಲಿ ಇಟ್ಕೊಳ್ಳೋಣ ಮುಂದೆ. ಈಗ ಸದ್ಯಕ್ಕೆ ದೇವತೆಗಳ ಗುಂಪು. ಈ ದೇವತೆಗಳ ಗುಂಪು ರಕ್ಷಣೆಯನ್ನ ಪಡಿತಾ ಇದಾರಂತೆ. ಹಾಗಾದ್ರೆ ಇಡೀ ದೇವತೆಗಳ ವೃಂದ ಯಾವುದರ ಹತ್ರ ನಿಂತು ರಕ್ಷಣೆಯನ್ನ ಅವನವನ್ನ ಪಡಿತಾ ಇದ್ದಾರೋ ಅದು ವಾದಿರಾಜ ಗುರುಗಳ ವೃಂದಾವನ ಪಂಚ 5 ಅಂತ ಹೇಳ್ತಾರೆ. ಹಾಗಾದ್ರೆ ಆ ರುದ್ರ ಇಂದ್ರಾದಿ ದೇವತಾ ವೃಂದ ಯಾವ್ದದು? ಅದು ಹಿಂದೆ ಬಂದಿದೆ ನಮಗೆ. ಈ ಮೊದಲನೇ ಘಟ್ಟದಲ್ಲಿ ಈ ಸ್ತೋತ್ರ ಆದ ಕೂಡಲೇ
ಆ ಶ್ಲೋಕವನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲಿ ಇಂದ್ರೋ ರುದ್ರ ಕುಬೇರಶ್ಚ ಯಮೋ ವರುಣ ಏವಚ ಅಗ್ನಿರ್ತಿರ್ ವಾಜುಶ್ಚ ಅಂತ 12ನೇ ಶ್ಲೋಕದಿಂದ ಅಲ್ಲಿ ಹೇಳಿದ್ದಾರೆ. ಯಾರ್ಯಾರಿರ್ತಾರೆ? ತ್ರಯಸ್ತ್ರಿಂಶಚ್ಚ ಕೋಟಿ ನಾಂ ದೇವ ಅಂತ. ಹಾಗಾದ್ರೆ ಆ ಶ್ಲೋಕದ ಅರ್ಥ ಎಲ್ಲ ನೆನಪಾಗತ್ತೆ ಈ ಒಂದು ಶಬ್ದದ ಅರ್ಥ ತಿಳ್ಕೊಂಡ್ರೆ. ಹೀಗೆ ಈ ತರ ಉದಾಹರಣೆಗೆ ಹೇಳಿದೆ, ಈ ತರ ಶ್ಲೋಕಗಳ ಹಿಂದೆ ನಾವೇನ್ ಓದಿದ್ವಿ ಅದರ ಅರ್ಥ ಇಲ್ಲಿ ಬಂದ್ಬಿಡುತ್ತೆ. ವೃಂದಾವನ. ಸರಿ, ಎರಡನೇ ಅರ್ಥ ವೃಂದ ಅಂದ್ರೆ ಈಗ ದೇವತೆಗಳ ವೃಂದ ಬಿಟ್ಬಿಡೋಣ, ಮನುಷ್ಯರಲ್ಲಿ ಸಾತ್ವಿಕರ ವೃಂದ ತಗೊಳ್ಳೋಣ. ಸಾತ್ವಿಕರ ಗುಂಪು ಅಂದ್ರೆ ಈಗ ಶೇಷ, ಸೀತಾಪತಿ, ವ್ಯಾಸ ಅಥವಾ ಯಾರೇ ಸ್ವಾಪ್ತೃಂದಾವನಾಖ್ಯಾನವನ್ನ ಪರಮ ಪ್ರಮಾಣ, ಇದು ನಮಗೆ ತಾರಕ ಗ್ರಂಥ, ತಾರಕ ಮಂತ್ರದಂತೆ ಇದು ಅಂತ ಭಾವಿಸ್ತಾರೆ. ಅಂತ ಎಲ್ಲ ಸಾತ್ವಿಕ ಭಕ್ತರ ವೃಂದ ಗುಂಪು. ಅದಕ್ಕೆ ರಕ್ಷಣೆ ಗುರುರಾಜರ ವೃಂದಾವನದಿಂದ ಸಿಗತ್ತೆ. ಹಾಗಾಗಿ ಅದಕ್ಕೆ ವೃಂದಾವನ ಅಂತ ಅದನ್ನ ಕರೀತಾರೆ ಅಂತ. ಇದು ಎರಡನೇ ಅರ್ಥ. ಸ್ವಾಪ್ತ ವೃಂದಾವನಾಖ್ಯಾನದ ಫಲಶ್ರುತಿ ಅಂತ ಹೇಳೋದ್ ಬೇಡ, ಅದನ್ನ ಯಾರು ಪಾರಾಯಣ ಮಾಡ್ತಾ ಇರ್ತಾರೆ, ಒಂದು ಶ್ಲೋಕ 108 ಸಲಿ 1008 ಸಲಿ ಒಂದೊಂದು ಶ್ಲೋಕನ, ಯಾವ್ದಾದ್ರು ಅಪರೂಪದ ಶ್ಲೋಕನ ಅದನ್ನ ಪಾರಾಯಣ ಮಾಡಿದ್ರು ಅದರ ಫಲ ಅನುಭವಿಸೋದು ಖಂಡಿತ, ಅದರ ಫಲ ಸಿಗತ್ತೆ. ಆ ಶ್ರದ್ಧೆಯಿಂದ ಮಾಡಿದವರು ಇನ್ನು ವಿಶೇಷವಾಗಿ ಬೇಗ ಸಿಗತ್ತೆ. ಸಾಮಾನ್ಯವಾಗಿ ಮಾಡ್ತಾ ಇದ್ರು ಫಲವನ್ನ ಅವಶ್ಯವಾಗಿ ಕೊಡ್ತಾರೆ, ಅಂತ ವಿಶೇಷ ಫಲಪ್ರದ ಗ್ರಂಥ ಇದು. ಸೊ ಇದು ಎರಡನೇ ಅರ್ಥ ಆಯ್ತಲ್ಲ. ಮೂರನೇ ಅರ್ಥಕ್ಕೆ ಬರೋಣ. ಮೂರನೇ ಅರ್ಥ, ಈಗ ವೃಂದ ಅಂದ್ರೆ ಬೇರೆ ಗುಂಪು. ಇದು ಯಾವುದು? ದುರಿತಗಳ ಗುಂಪು ಅಂತ ಅರ್ಥ. ಪಾಪದ ಮೂಟೆ, ಪಾಪದ ಗುಂಪು. ಈ ಪಾಪದ ಗುಂಪಿನಿಂದ ನಮ್ಮನ್ನ ರಕ್ಷಣೆ ಮಾಡತ್ತೆ, ಅವನ ರಕ್ಷಣೆ ನೀಡುತ್ತೆ. ಯಾವುದು? ಗುರುರಾಜರ ವೃಂದಾವನ. ಅಂದ್ರೆ ಯಾರು ಪಾಪಗಳನ್ನ ಮಾಡಿರ್ತಾರೆ, ಆ ಗುಂಪನ್ನ ಹೊತ್ತಿರ್ತಾರೆ, ಅವರು ವೃಂದಾವನದ ಸೇವೆ ಮಾಡಿದ್ರೆ ಅವ್ರಿಗೆ ಅವನ ರಕ್ಷಣೆ ಸಿಗತ್ತೆ. ಅದರಿಂದ ವೃಂದದಿಂದ ರಕ್ಷಣೆ ಸಿಗತ್ತೆ. ಆದ ಕಾರಣ ಇದಕ್ಕೆ ವೃಂದಾವನ ಅಂತ ಕರೀತಾರೆ. ವೃಂದಕ್ಕೆ ರಕ್ಷಣೆ ನೀಡ್ತಾರೆ, ಅದರಿಂದ ವೃಂದಾವನ. ವೃಂದದಿಂದ ಆಯ್ತು. ಇದು ಮುಂದೆ ಬರೀ ಪಾಪಗಳಷ್ಟೇ ಅಲ್ಲ, ತಾಪತ್ರಯಗಳಿದೆ, ಅದು ಗುಂಪೆತಾನೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ. ಅದ್ರ ಬಗ್ಗೆ ವಿವರಣೆ ಏನು ಅಗತ್ಯ ಇಲ್ಲ. ವಸ್ತುತಃ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ವಿವರಣೆ ತುಂಬಾ ಕೊಡ್ಬೇಕು. ಯಾಕಂದ್ರೆ ನಿಜವಾಗ ಆ ಶಬ್ದಕ್ಕೆ ಏನರ್ಥ ಅಂತ ಇದುವರೆಗೂ ಸಂಶಯ ಇರುತ್ತೆ. ಸಾಮಾನ್ಯವಾಗಿ ಆಧ್ಯಾತ್ಮಿಕ, ಮಾನಸಿಕ, ಆದಿಭೌತಿಕ ಅಂದ್ರೆ ಈ ಪಂಚಭೂತಗಳಿಂದ, ಆದಿದೈವಿಕ ಅಂದ್ರೆ ದೇವತೆಗಳಿಂದ ಆಗೋ ಉಪದ್ರವ ಅಂತ ಇಷ್ಟೆಲ್ಲ ಅನ್ಕೊಂಡಿರ್ತೀವಿ. ನಿಜವಾಗಿ ಅದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಕೃಷ್ಣಾಮೃತ ಮಹಾರ್ಣವ ಗ್ರಂಥವನ್ನು ತೆಗಿಬೇಕು, ತುಂಬಾ ಚೆನ್ನಾಗಿ ಅದಕ್ಕೆ ವಿವರಣೆ ಕೊಡ್ತಾರೆ. ಏನ್ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂದ್ರೆ ಏನು ಅಂತ ವ್ಯಾಖ್ಯಾನಗಳೆಲ್ಲ ತಿಳಿಸ್ತಾರೆ. ಅಂತೂ ಇಲ್ಲಿ ಅದು ಬೇರೆ ವಿಷಯಕ್ಕೆ ಮತ್ತೆ ಹೋಗ್ಬಿಡತ್ತೆ. ಅಂತೂ ವೃಂದ ಅಂದ್ರೆ ಏನು? ಈ ಆಧ್ಯಾತ್ಮಿಕ ಆದಿ ತಾಪತ್ರಯ, ಇದರಿಂದ ರಕ್ಷಣೆ ನಮಗೆ ಯಾವ್ದ್ರಿಂದ ಸಿಗತ್ತೋ ಅದನ್ನ, ಅಂಥ ವೃಂದಾವನ ವಾದಿರಾಜ ಗುರುಗಳದ್ದು. ಆಧ್ಯಾತ್ಮಿಕಾದಿ ತಾಪತ್ರಯ ವೃಂದಾತ್ ಅವನಂ ಯತ್ ಸನ್ನಿಧೇ ಸಕಾಶಾತ್ ತದ್ ವಾದಿರಾಜ ಗುರುಣಾಂ ವೃಂದಾವನ ಅಂತ. ಇದು 4ನೇ ಅರ್ಥ. 5ನೇ ಅರ್ಥ ಯಾವ್ದಂದ್ರೆ, ವೃಂದಾವನದಲ್ಲಿ 3 ಕೋಟಿ ಯತಿಗಳಿದಾರಂತೆ ವೃಂದಾವನದಲ್ಲಿ. ಇದು ಆಶ್ಚರ್ಯ ಅಲ್ಲ, ಯಾಕೆಂದ್ರೆ ತ್ರಯಸ್ತ್ರಿಂಶಚ್ಚ ಕೋಟೀನಾಂ ದೇವಾಹ ಸನ್ನಿಹಿತ ಸದಾ ಅಂತ ಪ್ರಮಾಣ ಇದೆ. ವಾದಿರಾಜರೇ ಹೇಳಿದ್ದಾರೆ ತಮ್ಮ ವೃಂದಾವನದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿಕೊಂಡ ಮೊಟ್ಟ ಮೊದಲ ಯತಿಗಳು. ಅಷ್ಟು ಸ್ಪಷ್ಟವಾಗಿ ಈ ತರ ಇದೆ ಅಂತ ಸ್ಪಷ್ಟವಾಗಿ ನಮಗ್ ತಿಳಿಸಿದ್ದಾರೆ. ಹಾಗಾದ್ರೆ 3 ಕೋಟಿ ಯತಿವೃಂದ. ಯತಿವೃಂದ ಅಂದ ಕೂಡ ಸನ್ಯಾಸಿಗಳೇ ಆಗ್ಬೇಕು ಅಂತಿಲ್ಲ. ಇಂದ್ರಿಯ ನಿಗ್ರಹ ಮಾಡ್ಕೊಂಡಂತಹವರೆಲ್ಲ ಯತಿಗಳು ಅಂತಾನೆ ಅನಿಸ್ಕೊಡೋದು. ದೇವತೆಗಳೆಲ್ಲ ಇದೆ. ಅವರ ಸಮೂಹದಿಂದ, ಅವರ ಗುಂಪಿನಿಂದ ನಮಗೆ ರಕ್ಷಣೆಯನ್ನ ಕೊಡಿಸ್ತಾರೆ. ಹಾಗಾಗಿ ವೃಂದದಿಂದ ರಕ್ಷಣೆಯನ್ನು ನಮಗ್ ಕೊಡಿಸ್ತಾರೆ. ಆದ್ರಿಂದ ವಾದಿರಾಜರ 5 ಇದಕ್ಕೆ ವೃಂದಾವನ ಅಂತ ಕರೀತಾರೆ ಅಂತ. ಅದು ಯಾರಿಗೆ? ನಿರ್ಮತ್ಸರ ಭಕ್ತಾನಾಂ ಜ್ಞಾನ ಅನುಗ್ರಹ ರೂಪ ಅವನಂ ಅಂತ ಬರೀತಾರೆ. ಯಾರು ಮಾತ್ಸರ್ಯ ಹೊಂದಿಲ್ಲ, ಹೊಟ್ಟೆ ಕಿಚ್ಚು ಇತ್ಯಾದಿ ದೋಷಗಳನ್ನು ಹೊಂದಿಲ್ಲ, ನಿರ್ಮತ್ಸರರಾಗಿ ಇದು ಗುರುಗಳ ಸೇವೆ ಕರ್ತವ್ಯ ಅನ್ನೋ ಭಾವನೆಯಿಂದ ಯಾರು ಮಾಡ್ತಾ ಇರ್ತಾರೆ ಅಂತ ಆ ಭಕ್ತರಿಗೆ ಜ್ಞಾನ ಅನುಗ್ರಹ ಆಗತ್ತೆ. ಒಳ್ಳೆ ಜ್ಞಾನವನ್ನ ಕೊಟ್ಟು ರಕ್ಷಣೆ ಮಾಡ್ತಾರೆ. ಬೇರೆ ಫಲ ಕೊಡಲ್ಲ ಅಂತಿಲ್ಲ. ಈಗ ಏನ್ ದೋಷ ಇಲ್ದೇ ಇರೋರು ಯಾರು ಇರ್ತಾರೆ? ದೋಷ ಎಲ್ಲ ಇದ್ದೇ ಇರುತ್ತೆ, ಮಾತ್ಸರ್ಯನೂ ಇರುತ್ತೆ, ಎಲ್ಲವೂ ಇರುತ್ತೆ ದೋಷ. ಆದ್ರೂ ಆ ಸೇವೆಗೆ ಆ ಕಾಲದಲ್ಲಿ ಆ ಶ್ರದ್ಧೆಯನ್ನು ಮಾಡಿದ್ದಕ್ಕೆ ಕಾರುಣ್ಯ ಮೂರ್ತಿಗಳಾದ ವಾದಿರಾಜರು ಅನುಗ್ರಹ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಜ್ಞಾನಾನುಗ್ರಹ ಆಗ್ಬೇಕಂದ್ರೆ ಮಾತ್ಸರ್ಯ ಎಲ್ಲ ಇರಬಾರ್ದು. ಅಂತ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ. ಆದ್ರೆ ಅವ್ರು ಮಾಡೋದಲ್ದೆ ಮಾಡಿಸ್ತಾರೆ ಅನ್ನೋ ಅರ್ಥ ಇಲ್ಲಿ ಬಂತಿಲ್ಲ. ಆ 3 ಕೋಟಿ ದೇವತೆಗಳ ಗುಂಪಿನಿಂದ ನಿಮಗೆ ಅನುಗ್ರಹ ಸಿಗತ್ತೆ ಆ ವೃಂದಾವನದಿಂದ. ಅಂದ್ರೆ ನಿಮ್ಗೆ ಎಲ್ಲ ಸಿಗತ್ತೆ ಆ ವೃಂದಾವನದ ಹತ್ರ, ಏನ್ ಸಿಗಲ್ಲ ಅಂತ. ಇದು 5ನೇ ಅರ್ಥ. ಇನ್ನೊಂದು 6ನೇ ಅರ್ಥ, ವೃಂದ ಅಂದ್ರೆ ಗುಂಪು. ಯಾವುದು?
ಸಂಚಿತ ಆಗಾಮಿ ಕರ್ಮಗಳ ಗುಂಪು. ಈ ಗುಂಪಿನಿಂದ ನಿಮಗೆ ರಕ್ಷಣೆ ಸಿಗತ್ತೆ. ನೀವು ಎಷ್ಟೋ ಪಾಪಕರ್ಮಗಳನ್ನ, ಮುಂದೆ ಬರುವಂತಹ ಪಾಪಕರ್ಮ ಆಗಬಹುದು, ಸಂಚಿತ ಈಗಾಗಲೇ ಸಂಪಾದನೆ ಮಾಡಿದ್ದಾಗಿರ್ಬಹುದು, ಇದರಿಂದ ರಕ್ಷಣೆ ಸಿಗ್ಬೇಕಾ ಗುರುಗಳ ಸೇವೆ ಮಾಡಿ, ವೃಂದಾವನದ ಸೇವೆ ಮಾಡಿ. ಅದನ್ನ ವೃಂದದಿಂದ ರಕ್ಷಣೆ ಸಿಗತ್ತೆ. ಆದ್ರಿಂದ ವೃಂದಾವನ ಈ ಅರ್ಥದಲ್ಲಿ. ಇನ್ನೊಂದು ವಿಷಯ ಹೇಳ್ತಾರೆ, ಇದು ಬಹಳ ಅಪೂರ್ವವಾದ ವಿಷಯ. ಇದೇನಂದ್ರೆ ಸಂಚಿತ ಕರ್ಮ ಆಯ್ತು, ಆಗಾಮಿ ಕರ್ಮ ಆಗೋಯ್ತು. ಇದು ಗೊತ್ತು ನಮಗೆ. ಮುಂದೆ ನಾವೇನ್ ಮಾಡ್ತೀವೋ ಈಗಾಗ್ಲೇ ನಾವೇನ್ ಸಂಪಾದನೆ ಮಾಡಿ, ಸಂಚಯ ಅಂದ್ರೆ ಸಂಪಾದನೆ ಮಾಡಿ ಇಟ್ಕೊಂಡಿದೀವೋ ಸರಿ. ಈಗ ಕೆಲವು ಕರ್ಮ ಇರುತ್ತಲ್ಲ, ಉದಾಹರಣೆ ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮ ಅನ್ನೋ ಶಬ್ದವನ್ನ ಹೆಚ್ಚು ಬಳಸ್ತಾ ಇರ್ತೀವಿ. ಈ ಪ್ರಾರಬ್ಧ ಕರ್ಮದಿಂದ ರಕ್ಷಣೆ ಸಿಗತ್ತಾ ಪಂಚವೃಂದಾವನದಿಂದ? ಇದನ್ನ ಹೇಳಿ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ನೀವು ಕರ್ಮಗಳನ್ನ ಕಳ್ಕೊಳ್ಳೋದು ಸರಿ, ದೇವರ ಸೇವೆ ಗುರುಗಳ ಸೇವೆ ಅಂತ ಹೋಗುತ್ತೆ, ಇದು ಸಾಮಾನ್ಯವಾಗಿ ಗೊತ್ತಿರೋ ವಿಷಯ. ಪ್ರಾರಬ್ಧ ಕರ್ಮ ಕಳಿಯತ್ತಾ? ಅದು ಎಲ್ರು ಹೇಳೋದೇನು ಪ್ರಾರಬ್ಧ ಕರ್ಮದ ಬಗ್ಗೆ? ಅನುಭವಿಸ್ಬೇಕು. ಬೇರೆ ಕರ್ಮ ಅನುಭವಿಸ್ತಿರೋ ಇಲ್ವೋ ಬೇರೆ, ಅದನ್ನ ದೇವರ ದರ್ಶನ ಆದ ಕೂಡಲೇ, ಬಿಂಬ ರೂಪಿ ಪರಮಾತ್ಮನ ದರ್ಶನ ಆದ ಕೂಡಲೇ ಆ ಕರ್ಮಗಳು ಭಸ್ಮಸಾತ್ ಕುರುತೆ ಜನ ಸುಟ್ಟೋಗ್ಬಿಡತ್ತೆ. ಬೆಂಕಿಗೆ ಹಾಕಿದ್ರೆ ಹೇಗೋ ಹಾಗೆ ಸುಟ್ಟೋಗ್ಬಿಡತ್ತೆ ಅದೆಲ್ಲ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮ ಮಾತ್ರ ದೇವರು ಬಂದು ನೋಡಿದ್ರು, ನೀವು ದೇವರನ್ನ ನೋಡಿದ್ರು, ಬಿಂಬ ರೂಪ ನೋಡಿದ್ರು, ಹಾಗೆಲ್ಲ ಸುಟ್ಟೋಗಲ್ಲ. ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು ಅಂತಿದೆ. ಜ್ಞಾನಿಗಳಿಗಾದ್ರು ಆ ತರದ ವ್ಯವಸ್ಥೆ ಇದೆ. ಇನ್ನು ಅಜ್ಞಾನಿಗಳ ಕಥೆ, ಜ್ಞಾನಿಗಳು ಅಂದ್ರೆ ಅತ್ಯಂತ ಶ್ರೇಷ್ಠ, ಅಂಥ ಜ್ಞಾನಿಗಳು ಪ್ರಾರಬ್ಧ ಕರ್ಮ ಅನುಭವಿಸೋದಿದೆ. ಆದ್ರೆ ಇಲ್ಲೇ ಹಾಗಿದೆಯಾ ಅಂದ್ರೆ ಹೌದು, ಶಾಸ್ತ್ರಕ್ಕೆ ವಿರೋಧಿ ಆಗದೆ ಇರೋ ವ್ಯಾಖ್ಯಾನ ಇದು. ಪ್ರಾರಬ್ಧ ಕರ್ಮದ ಗುಂಪೇನಿದೆಯಲ್ಲ ವೃಂದ, ಅದರಿಂದ ರಕ್ಷಣೆ ಈ ಪಂಚವೃಂದಾವನದ ಸೇವೆಯಿಂದ ಸಿಗತ್ತೆ. ಹೇಗೆ ಅಂದ್ರೆ ಉಪಮರ್ದನ ಕರ್ಣ ರೂಪಮವನಂ, ಪೂರ್ಣ ಫಲ ಪಡಿಬೇಕಾಗಿದ್ದು ಕಡಿಮೆ ಆಗತ್ತೆ ಅಂತ. ಈ ಅರ್ಥನೂ ಇದೆ, ಬ್ರಹ್ಮಸೂತ್ರದಲ್ಲಿದೆ. ಓಂ ಉಪಮರ್ದಂಚ ಓಂ ಅಂತ ಒಂದು ಸೂತ್ರ ಇದೆ. ವೇದವ್ಯಾಸರ ಹೇಳಿದ್ಮೇಲೆ ಮುಗೀತು. ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು, ಆದ್ರೆ ದೇವ ಗುರುಗಳ ಅನುಗ್ರಹ ಇದ್ರೆ ಅದು ಕಡಿಮೆ ಆಗುತ್ತೆ. ಉಪಮರ್ದ ಇದೆ ಅದಕ್ಕೆ. ಆದ್ರೆ ಎಷ್ಟು ಉಪಮರ್ದ ಇದೆ ಅಂತ ಹೇಳಿಲ್ಲ, ಎಷ್ಟು ಕಡಿಮೆ ಆಗತ್ತೆ ಅಂತ ಹೇಳಿಲ್ಲ. ನಾನು ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದೆ, ಅನೇಕ ಬಾರಿ ಹೇಳಿರ್ತೀನಿ ಇದನ್ನ, ಒಂದೆರಡು ಸಲ ಹೇಳಿದ್ದೆ ಅಂತ ಕಾಣುತ್ತೆ. ಈ ಕುದುರೆ ಉದಾಹರಣೆ, ಅವನು ಜ್ಞಾನಿಗೂ ಕುದುರೆ ಜನ್ಮ ಬರುತ್ತೆ, ಇನ್ನೊಬ್ಬನಿಗೂ ಕುದುರೆ ಜನ್ಮ ಬರುತ್ತೆ. ಇದು ಪ್ರಾರಬ್ಧ ಕರ್ಮದ ಫಲ ಇರತ್ತೆ, ಆ ಜನ್ಮ ಬರ್ಬೇಕು ಅಂತ ಬರುತ್ತೆ. ಅದೇ ಕುದುರೆ ಜನ್ಮದಲ್ಲಿ ಏನೋ ಸೊಳ್ಳೆಗಳು ಅದು ಇದ್ರ ಕಾಟ, ಇನ್ಯಾವ್ದ್ಯಾವ್ದೋ ದುಃಖ, ಆ ದುಃಖ ಎಲ್ಲ ಅಜ್ಞಾನಿಗಾಗತ್ತೆ, ಜ್ಞಾನಿಗಳಿಗಾಗಲ್ಲ. ಹಾಗಾದ್ರೆ ಪ್ರಾರಬ್ಧ ಕರ್ಮ ಅಂದ್ರೆ ಜನ್ಮ ಪಡಿಬೇಕು, ಆದ್ರೆ ದುಃಖ ಆಗದೆ ಇರೋ ಹಾಗೆ ವ್ಯವಸ್ಥೆ. ಈ ಜಡ ಭರತರದೆಲ್ಲ ಕೇಳ್ತೀವಲ್ಲ, ಜಿಂಕೆಯ ಜನ್ಮವನ್ನ ಪಡೆದಿದ್ರು ಹಿಂದೆ. ಆ ಜಿಂಕೆಗೆ ಆ ದುಃಖ ಆ ಜನ್ಮದಲ್ಲಿ ಏನಾಗಬೇಕು ಅದೆಲ್ಲ ಆಗ್ಲಿಲ್ಲ ಅವ್ರಿಗೆ. ಆ ಜಿಂಕೆಯ ರೂಪದಲ್ಲಿ ಇದ್ದಾಗ ಅವರು ಪೂರ್ವ ಜನ್ಮ ಸ್ಮರಣೆ ಇತ್ತು, ತಪಸ್ ಮಾಡ್ತಾ ಕೂತ್ಬಿಟ್ರು ನದಿ ಹತ್ರ ಹೋಗಿ, ದೇಹ ತ್ಯಾಗ ಮಾಡ್ಬಿಟ್ರು. ಹಾಗಾದ್ರೆ ಜನ್ಮ ಪಡಿಬೇಕು, ಪ್ರಾರಬ್ಧ ಕರ್ಮ ಅದು, ಆದ್ರೆ ಅದ್ರ ದುಃಖ ಅನುಭವ ಅವ್ರಿಗಾಗಲ್ಲ. ಈ ತರ ಅದನ್ನ ಪ್ರಾರಬ್ಧ ಕರ್ಮದ ಉಪಮರ್ದ ಅಂದ್ರೆ ಈ ಅರ್ಥದಲ್ಲಿ ಕಡಿಮೆ, ಉಪಮರ್ದ ಅಂದ್ರೆ ಸ್ವಲ್ಪ ಕಡಿಮೆ ಆಗೋದು ಅಂತ ಇಷ್ಟಿದೆ. ಇಲ್ಲೇ ಸಾಪ್ತವರು ನಾವು ಯಾಕಂದ್ ಮಾತು ಹೇಳ್ತಾರೆ, ಎಷ್ಟು ಕಡಿಮೆ ಆಗತ್ತೆ ಪಂಚವೃಂದಾವನ ಸೇವೆ ಮಾಡಿದೆ ನಿಮ್ಗೆ, ಪ್ರಾರಬ್ಧ ಕರ್ಮದ ಉಪಮರ್ದ ಹೇಳ್ತಾ ಇರೋದು ಸಾಮಾನ್ಯವಾದ ಮಾತಲ್ಲ. ಪ್ರಾರಬ್ಧ ಕರ್ಮದ ಉಪಮರ್ದನ ಪಂಚವೃಂದಾವನದ ಸೇವೆಯಿಂದ ಆಗತ್ತೆ ಅಂದ್ರೆ ನಾವು ಮೊದಲು ಓಡೋಗ್ಬೇಕು ಅಂತ ಅರ್ಥ. ಅಲ್ಲಿ ಪಂಚವೃಂದಾವನ ಸೇವೆ ಮಾಡ್ಬೇಕು, ಪ್ರತಿನಿತ್ಯ ಸಾಪ್ತವೃಂದಾವನ ಖ್ಯಾನ ಪಾರಾಯಣ ಚಿಂತನೆ ಎಲ್ಲ ನಡೀತಾನೆ ಇರ್ಬೇಕು. ಪಂಚವೃಂದಾವನ ಸೇವೆ ಅಂದ್ರೆ ಅದು ಅನೇಕ ತರ ಸೇವೆ. ಅದರಲ್ಲಿ ಪ್ರದಕ್ಷಿಣೆ ಸೇವೆ ಒಂದಾದ್ರೆ, ಲೇಖನ ಸೇವೆ, ಪಠನ ಸೇವೆ, ಪಾಠನ ಸೇವೆ ಅನೇಕ, ಇದು ಪ್ರತಿನಿತ್ಯ ನಡಿಬೇಕು ಅಂತ ಅರ್ಥ. ಯಾಕೆ ನಮ್ಮ ಪ್ರಾರಬ್ಧ ಕರ್ಮ ಕಳಿಬೇಕಲ್ಲ. ಅದು ಎಷ್ಟು ಕಳಿಯತ್ತೆ ಅಂದ್ರೆ 10ನೇ ಅಧ್ಯಾಯದ 11ನೇ ಶ್ಲೋಕ, ಕೆಲವು ಕಡೆ 10ನೇ ಶ್ಲೋಕ ಅಂತ ಸ್ವಲ್ಪ ಆ ಸಂಖ್ಯೆಯಲ್ಲಿ ವ್ಯತ್ಯಾಸಗಳಿಗತ್ತೆ. ಅಂತೂ 10ನೇ ಅಧ್ಯಾಯದಲ್ಲಿ ಬರೋ ಶ್ಲೋಕ ಮೊದಲಿಗೆ ಏನಂತ ಅಲ್ಲಿ ಬರೋ ವಿಷಯ, ಏವಂ ಸರ್ವೇಪಿ ಋಷಯೋ ವರ್ಷೆ ವರ್ಷೆ ಸಮಾವೃತಾಃ ಚಕ್ರುಃ ಸರ್ಷಪ ಮಾತ್ರಾಣಿ ದುಷ್ಕೃತಾನಿ ಪ್ರಹರ್ಷಿತಾಃ. ಪ್ರತಿ ವರ್ಷ ಪಂಚವೃಂದಾವನದ ಸೇವೆಗೆ ಅಂತ ಎಲ್ಲಾ ಋಷಿಗಳು ಬರ್ತಾ ಇದ್ರಂತೆ. ಅಲ್ಲಿ ಸನ್ನಿಹಿತರಾಗಿದ್ದಾರೆ 33 ಕೋಟಿ ದೇವತೆಗಳೇ ಅಲ್ಲಿದ್ದಾರೆ. ಯಾಕೆ ಇವರೆಲ್ಲ ಅಷ್ಟೊಂದು ಅಲ್ಲಿಗೆ ಬರ್ತಾ ಇದ್ದಾರೆ? ಏನೊಂದು ಕಾರಣ ಇರುತ್ತೆ. ಅದರಲ್ಲೂ ಋಷಿಗಳು, ಎಲ್ಲಾ ಋಷಿಗಳು ವರ್ಷೆ ಸಮಾವೃತ. ಯಾಕೆ? ಚಕ್ರುಹು ಸರ್ಷಪ ಮಾತ್ರಾಣಿ ದುಷ್ಕೃತಾನಿ ಪ್ರಹರ್ಷಿತ. ಅವ್ರಿಗೆಲ್ಲ ತುಂಬಾ ಸಂತೋಷ ಆಗೋಯ್ತಂತೆ. ಯಾಕೆ ಅಂದ್ರೆ ಪ್ರತಿ ವರ್ಷ ಯಾವಾಗ ಬಂದಾಗ ಅವರು ಪಂಚವೃಂದಾವನ ಸೇವೆ ಮಾಡ್ತಾ ಇದ್ರು, ಅವರ ಪ್ರಾರಬ್ಧ ಕರ್ಮ ಎಲ್ಲ ಸರ್ಷಪ ಮಾತ್ರ ಅಂತ ಹೇಳ್ತಾರೆ. ಮೇರು ಪರ್ವತ ಎಷ್ಟು ದೊಡ್ಡದು, ಮೇರು ಪರ್ವತ ಅಂದ್ರೆ ಅಷ್ಟು ದೊಡ್ಡದು. ಸರ್ಷಪ ಅಂದ್ರೆ ಅಷ್ಟೇ ಚಿಕ್ಕದು, ಸಾಸಿವೆ ಕಾಳು ಅಂತ ಅರ್ಥ. ಸಾಸಿವೆ ಕಾಳಿನಷ್ಟು ಆಗತ್ತಂತ ಪ್ರಾರಬ್ಧ ಕರ್ಮ. ಯಪ್ಪ,
ನಮ್ ಪ್ರಾರಬ್ಧ ಕರ್ಮ ಹೇಗಿರುತ್ತೆ ಅಂದ್ರೆ ಮೇರು ಪರ್ವತದ ತರ ದೊಡ್ಡದಿರುತ್ತೆ. ಮೇರು ಪರ್ವತದಷ್ಟು ದೊಡ್ಡ ಅಂದ್ರೆ ಯಾಕೆ ಅದನ್ನ ಉದಾಹರಣೆ ಕೊಡ್ತಾರೆ ಶಾಸ್ತ್ರಕಾರರು, ವಿಶೇಷ ಯಾರನ್ನಾರು ಹೊಗಳಬೇಕು ಅಂದ್ರೂ ಅದನ್ನ ಹೇಳ್ತಾರೆ. ಮೇರು ಪರ್ವತದ ತರ ಏನ್ ಹೇಳ್ಬೇಕು ಇವ್ರ ಬಗ್ಗೆ ಗೊತ್ತಾಗಲ್ಲ, ಎಷ್ಟು ಹೇಳಿದ್ರು ದೊಡ್ಡದು ಅದಂತ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋಹ ರೂಪಂ ವಿಪಶ್ಚಿತ ಅಂತ ಒಂದ್ ಮಾತಿದೆ. ಮೇರು ಪರ್ವತವನ್ನ ನೋಡಿದ್ರೂ ನೋಡದೇ ಇರೋ ತರ ಅಂತೆ. ಯಾಕೆಂದ್ರೆ ನೀವು ಹತ್ರಕ್ ಹೋದಾಗೆ ಅದು ದೊಡ್ಡದಾಗೆ ಕಾಣ್ತಾ ಹೋಗುತ್ತೆ ಕೊನೆವರೆಗೂ, ಅದು ಚಿಕ್ಕದಾಗ ಅನ್ಸೋದೇ ಇಲ್ಲ, ಎಷ್ಟು ದೊಡ್ಡದಪ್ಪ ಇದು ಅಂತ ಅಷ್ಟೇ. ಆ ತರ ನಮ್ ಪ್ರಾರಬ್ಧ ಕರ್ಮ ಇರುತ್ತೆ. ಅದನ್ನ ನೀವು ಪಂಚವೃಂದಾವನದ ಹತ್ರಕ್ ಹೋದಾಗೆ ನಿಮ್ಗದು ಸಾಸಿವೆ ಕಾಳಿನ ತರ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಇದು ಸ್ವಾತಂತ್ರ್ಯವನಕದಲ್ಲಿ ಬಂದ ಮಾತು. ಹಾಗಾಗಿ ಇಂಥ ಪ್ರಾರಬ್ಧ ಕರ್ಮ ಅನ್ನೋ ಒಂದು ವೃಂದದಿಂದ ನಮಗೆ ಅವನ ರಕ್ಷಣೆಯನ್ನ ಸರ್ಷಪ ಮಾತ್ರೇಣ ಈ ತರ ನೀಡುತ್ತೆ ಅಂದ್ಮೇಲೆ ಪಂಚವೃಂದಾವನದ ಸೇವೆ ಅಷ್ಟು ಶ್ರೇಷ್ಠ ಅಂತ. ಇದು 7ನೇ ಅರ್ಥ. 8ನೇ ಅರ್ಥ, ಹಯಗ್ರೀವಾದಿ ಅನೇಕ ವ್ಯೂಹ. ಈಗ ಇಲ್ಲಿವರೆಗೆ ನಾವು ನೋಡಿದ್ವಿ ನರಸಿಂಹ, ವರಾಹ, ವೇದವ್ಯಾಸ, ಹಯಗ್ರೀವ, ರಾಮ, ಕೃಷ್ಣ, ತ್ರಿವಿಕ್ರಮ, ಎಷ್ಟು ರೂಪಗಳು, ಇಷ್ಟೆಲ್ಲ ವ್ಯೂಹ. ಇದೊಂದು ಗುಂಪಿದೆಯಲ್ಲ, ಭಗವಂತನ 4 ರೂಪ, 5 ರೂಪ, 6, 7 ಈ ವ್ಯೂಹ ಅಂತಾರೆ ಒಂದೊಂದು ಗುಂಪು. ಈಗ ಅನಿರುದ್ಧಾದಿ ಪಂಚರೂಪ ಅಂತ ಹೇಳ್ತೀವಿ, ಅನಿರುದ್ಧ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ, ಆತರ ಒಂದೊಂದು ವ್ಯೂಹ ಗುಂಪಿದೆ. ಈ ಪಂಚವೃಂದಾವನದಲ್ಲಿ ಈ ಎಲ್ಲ ರೂಪಗಳನ್ನ ಯಾರು ಉಪಾಸನೆ ಮಾಡ್ತಾರೋ ಈ ರೂಪಗಳ ಗುಂಪಿನಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಇದಕ್ಕೆ ಪಂಚವೃಂದಾವನ ಅಂತ ಕರೀತಾರೆ, ವೃಂದಾವನ ಅಂತ ಹೆಸರಿದೆ. ಇನ್ನು 9ನೇ ಅರ್ಥ, ಇಲ್ಲಿ ಏನಿದೆ ಅಂದ್ರೆ ಸಾಧಾರಣವಾದದ್ದಲ್ಲ. ಪಂಚವೃಂದಾವನದಲ್ಲಿರೋ ರೂಪ ಹಯಗ್ರೀವ ಮೊದಲಾದ ಅನಂತ ಬಿಂಬ ರೂಪಗಳ ವೃಂದ ಗುಂಪಿದೆ ಅಂತ ಅರ್ಥ. ಇದಕ್ಕೆಲ್ಲ ಒಂದೊಂದು ಪ್ರಮಾಣ ಕೊಡ್ತಾ ಹೋಗ್ತಾರೆ. ಅದ್ರಲ್ಲಿ 11ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ, ಅದನ್ನ ಹೇಳಿದ್ದಾರೆ, ಅದು ಒಂದು ನೋಡೋಣ. ಮತ್ತೆ ಹಯಗ್ರೀವಾದಿ ಅನಂತ ಬಿಂಬ ರೂಪಗಳಿವೆ ಅಂತೆ ಎಲ್ಲಿ ಪಂಚವೃಂದಾವನದಲ್ಲಿ. ಇದರಿಂದ ನಿಮ್ಗೆ ಏನ್ ರಕ್ಷಣೆ ಸಿಗತ್ತೆ ಅಂದ್ರೆ, ನೀವೀಗ ಅಪರೋಕ್ಷ ಜ್ಞಾನ ಪಡಿಬೇಕು ಅಂತ ಹೇಳಿ ನೀವು ಧ್ಯಾನಕ್ಕೆ ಕೂತ್ರಿ. ಧ್ಯಾನ ಕೂತಾಗ ಏನಾಯ್ತು, ವಿಘ್ನ. ದಿವಸ ಯಾವುದೇ ಒಂದು ಆಧ್ಯಾತ್ಮಿಕ ಆಚರಣೆ ಮಾಡ್ಬೇಕು ಅಂತ ವಿಘ್ನಗಳು, ಒಂದ ಆಲಸ್ಯ, ಒಂದ ಏಕಾಗ್ರತೆ ಬರಲ್ಲ, ಇಲ್ಲ ಪೂರ್ಣ ಮಾಡಲ್ಲ, ಏನೋ ಒಂದು ಎಡವಟ್ಟು. ಹಾಗಾದ್ರೆ ಒಂದು ಒಳ್ಳೆ ದಾರಿಗೆ ಹೋಗ್ಬೇಕು ಅಂತ, ಅದು ಅಪರೋಕ್ಷ ಜ್ಞಾನ ಪಡಿಬೇಕು ಅಂತ ಉಪಾಸನೆಗೆ ಕೂತ್ರೆ ನಿಮಗೆ ಬರೋ ಏನೇನ್ ವಿಘ್ನ ಇದೆ ಆ ಎಲ್ಲ ವಿಘ್ನ ಆ ಬಿಂಬರೂಪಿ ಪರಮಾತ್ಮನ ಅನುಗ್ರಹದಿಂದ ಪರಿಹಾರ ಆಗುತ್ತೆ. ಅಂದ್ರೆ ಮೋಕ್ಷದ ದಾರಿ ಕರ್ಕೊಂಡು ಹೋಗುತ್ತೆ ಅಂತ ಅರ್ಥ ಈ ಪಂಚವೃಂದಾವನದ ಸೇವೆ. ಹಾಗಾಗಿ ಅನಂತ ಬಿಂಬ ರೂಪಗಳ ವೃಂದ ಗುಂಪಿನಿಂದ ರಕ್ಷಣೆ ಸಿಗೋದು, ಅವನ ಸಿಗೋದು ಅಂದ್ರೆ ಏನರ್ಥ, ನಮಗೆ ಉಪಾಸನೆಗೆ ಅಡ್ಡಿಯಾಗೋ ಎಲ್ಲ ವಿಘ್ನಗಳ ಪರಿಹಾರ ಮಾಡೋ ಮೂಲಕ ರಕ್ಷಣೆ ಸಿಗತ್ತೆ ಅಂತ. ಇದು ಈ 9ನೇ ಅರ್ಥ. ಅದನ್ನೇ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಿರ್ವಿಘ್ನತಃ ಕುರುತ್ವಂಚ ಹ್ಯವಿಘ್ನಂ ತ್ವಗ್ನಿ ಸನ್ನಿಭಂ. ನಿರ್ವಿಘ್ನವಾಗಿ ನೀನ್ ಮಾಡು ಅಂತ, ಅದಾಗತ್ತೆ. ಯಾಕಂದ್ರೆ ಪಂಚವೃಂದಾವನ ಸೇವೆಯ ಮಹತ್ವನೇ ಅಷ್ಟು. ಇನ್ನು 10ನೇ ಒಂದು ಅರ್ಥ ಇದೆ, ಇದನ್ನ ಹೇಳಿ ಮುಕ್ತಾಯವನ್ನ ಮಾಡ್ತೀನಿ ಇವತ್ತು. 10ನೇ ಅರ್ಥ ಏನು ಅಂದ್ರೆ, ಲಕ್ಷ್ಮೀ ದೇವಿಯ ಅನೇಕ ರೂಪಗಳ ಗುಂಪು ಅಂತ. ಇದನ್ನ ಹೇಳಿಕ್ ಬಂದೆ. ಇದನ್ನೇರ ನಮ್ಗೆ ಈ ಪಾಠಕ್ಕೆ ಸಂಬಂಧಪಟ್ಟಿರೋ ಅರ್ಥ ಇಲ್ಲಿ 10ನೇ ಅರ್ಥವಾಗಿ ಹೇಳಿದ್ದಾರೆ ವಿಶ್ವೋತ್ತಮ ತೀರ್ಥ. ಸಂಪತ್ತಿಗೆ ಅಭಿಮಾನಿನಿಯಾದ ಲಕ್ಷ್ಮೀ ದೇವಿಯ ಅನೇಕ ರೂಪ ಇದೆ ಈ ಪಂಚವೃಂದಾವನದಲ್ಲಿ. ಅದ್ ಮುಂದೆ ಗೊತ್ತಾಗತ್ತೆ ನಮ್ಗೆ ಸ್ತೋತ್ರದಲ್ಲಿ. ಅಂತ ಲಕ್ಷ್ಮೀ ರೂಪಗಳಿಂದ ನಮಗೆ ರಕ್ಷಣೆ ಸಿಗತ್ತೆ. ಮರಣಂ ಹರ ಪ್ರಾಣಿನಂ, ಮರಣ ಆಗ್ಲಿ, ಸೇವೆಯನ್ನು ಮಾಡಿದ ಸದ್ಭಕ್ತರು ಯಾರ್ಯಾರಿದ್ದಾರೆ, ಮರಣ ಅಥವಾ ಅದಕ್ಕೆ ಸದೃಶ ಅಂದ್ರೆ ಬದುಕಿದ್ದು ಸತ್ತಿರೋರ್ ತರ ಯಾರನ್ನ ಕರೀತಾರೆ, ದಾರಿದ್ರ್ಯ, ಬಡತನ. ಅದು ಯಾವುದೇ ಬಡತನ ಆಗ್ಬೋದು, ಒಂದು ಬುದ್ಧಿ ಇರಲ್ಲ ಸರಿಗೆ ಸಮಸ್ಯೆ, ಏನೋ ಒಂದು ಇಂದ್ರಿಯಗಳ ಸಮಸ್ಯೆ, ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ, ಇದೆಲ್ಲ ಬದುಕಿದ್ರು ಸತ್ತೋಂಥರ ಅಂತ ಹೇಳ್ತಾ ಇರ್ತೀವಲ್ಲ, ಅದನ್ನ ಮರಣ ಅಥವಾ ಮರಣಕ್ಕೆ ಸದೃಶವಾದ ದಾರಿದ್ರ್ಯ, ಇದೆಲ್ಲ ಪರಿಹಾರ ಆಗಿ ರಕ್ಷಣೆ ಸಿಗತ್ತೆ ಆ ಲಕ್ಷ್ಮಿಯ ಸನ್ನಿಧಾನ, ರೂಪಗಳ ಸನ್ನಿಧಾನದಿಂದ. ಲಕ್ಷ್ಮಿಯ ಆ ಎಲ್ಲ ರೂಪಗಳು ವೃಂದ, ಅದರಿಂದ ರಕ್ಷಣೆ ನಮಗೆ ಸಿಗತ್ತೆ ಈ ಮುಖಾಂತರ. ಅದನ್ನ ವೃಂದಾವನ ಅಂತ ವಾದಿರಾಜರ ಇದಕ್ಕೆ ಕರೀತಾರೆ, ಸನ್ನಿಧಾನದಲ್ಲಿ ಇರೋದಕ್ಕೆ ಅಂತ. ಇಷ್ಟು ಈ ಅರ್ಥಗಳನ್ನ ಹೇಳಿದ್ದಾರೆ. ಅಂದ್ರೆ ನಾವು ಈ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಮಾಡಿದ ಫಲ ಈ ವಿಶ್ವೋತ್ತಮ ತೀರ್ಥರ ಬಾಯಲ್ಲೇ ಬಂದಿದೆ. ಹೀಗೆ ಇದರ ವಿವರಣೆಯನ್ನು ವೃಂದಾವನ ಶಬ್ದದ ಮುಖಾಂತರ ತಿಳಿಸಿದ್ದಾರೆ. ಇದು 10 ಅರ್ಥಗಳು. ಇನ್ನೂ ಮಿಕ್ಕಿದೆ, ಇನ್ನೂ 13 ಅರ್ಥಗಳಿದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಧನ್ಯವಾದ ಗುರುಗಳೇ. ಗುರುಗಳೇ, ಸಂಚಿತ ಆಗಾಮಿ ಕರ್ಮಗಳ ಗುಂಪಿನಿಂದ ರಕ್ಷಣೆ ಅನ್ನೋದನ್ನ 6ನೇದ್ದು ಅಂತ ತಗೊಂಡು,
ಏಳನೇದು ಪ್ರಾರಬ್ಧ ಕರ್ಮನೂ ಕೊಂಚ ಮಾಡುತ್ತೆ, ಸ್ವಲ್ಪ ಉಪಮರ್ದನ ಮಾಡುತ್ತೆ ಅನ್ನೋದನ್ನ ಏಳನೇದಾಗಿ ತಗೊಬೇಕಾ? ಅದ್ ನಾನು ಬರ್ಕೊಂತ ಹೌದು. ಇದ್ದೀನಿ, ಮಿಸ್ ಆಗೋಯ್ತು. ಹೌದೌದು, ಅದನ್ನ ಕಳಿಸ್ತೀನಿ ಮತ್ತೆ ನಿಮ್ಗೆ ಆ ಪೇಜ್ ಅನ್ನ ನೋಡಿ. ಮತ್ತೆ 6ನೇದು ಅದೇ ಹಾಗೆ ಸಂಚಿತ ಆಗಾಮಿ 1, 7ನೇದು ಪ್ರಾರಬ್ಧ. ಆಯ್ತಾ, ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಆಚಾರ್ಯ, ಇಷ್ಟು ವ್ಯಾಖ್ಯಾನವೂ ಇರುವಂತ PDF ಇದೆಯಾ ಆಚಾರ್ಯ? PDF ಬಂದಿಲ್ಲ, ಬಂದ್ರೆ ಖಂಡಿತ. ಕ್ಷಮೆ, ಇಲ್ಲ ಪರವಾಗಿಲ್ಲ, ಅದಕ್ಕೆ ನೀವು ಹೇಳಿದ್ದೆ ಕೇಳಿಸ್ಕೊಳ್ತೀನಿ. ಧನ್ಯವಾದ ಆಚಾರ್ಯ.